ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವ ಪಾಂಡುರಂಗ ವಿಠಲನ ಬಗ್ಗೆ ಭಕ್ತಿಪೂರ್ವಕವಾದ ನೃತ್ಯವನ್ನು ಮಾಡಿದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ನೃತ್ಯದ ಸಂಖ್ಯೆ 51. ಶಿವಪುರಾಣದ ಪ್ರಕಾರ ಶಿವ ಪಾರ್ವತಿಯರ ದತ್ತು ಪುತ್ರನಾದ ಮುರುಗನ ಭಕ್ತಿಪೂರ್ವಕವಾದ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿಗಳು. ಭಾಗವಹಿಸುವವರು ರಚಿತ್ ಎಸ್ ಗೌಡ, ಲಿಖಿತ್ ಗೌಡ, ಚಿರು ಜಿಎಂ, ಪವನ್ ಕಲ್ಯಾಣ್, ಹರಿಪ್ರಸಾದ್, ಭರತ್ ಡಿಆರ್, ಪವನ್ ಡಿ ಕಲ್ಯಾಣ್, ಹರ್ಷ ಬಿಸಿ, ತೇಜಸ್, ಧರ್ಣೇಶ್, ಪ್ರೀತಮ್, ಧನುಷ್, ಹೊಂಗಿರಣ, ಶ್ರೇಯ, ದೀಪಕ್, ಹರಿಪ್ರಿಯಾ, ಇತಾಶ್ರೀ, ನಮ್ರತಾ, ಯುಕ್ತ, ಸಿಒ, ಯಮುನಾ, ಬಿಂದುಶ್ರೀ, ಸಿರಿ ನಿರಂಜನ್, ಕನಕ. ಭಾಗವಹಿಸುವ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಿ ವೀನಸ್ ಪ್ರಣೋರಂಭದಲ್ಲಿ ಈ ನೃತ್ಯವನ್ನು ನೋಡಿ ಆಸ್ವಾದಿಸಿ. ಅಸುರ ಪರಾಕ್ರಮಿ ತಾರಕಾಸುರನ ಕಥೆ ಇದು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ. ಅಮರತ್ವದ ವರ ಪಡೆಯಲು ಘೋರ ತಪಸ್ಸನ್ನು ಮಾಡಿ ಸೃಷ್ಟಿಕರ್ತ ಬ್ರಹ್ಮನನ್ನು ಒಲಿಸಿಕೊಂಡ. ಅಮರತ್ವ ಇಲ್ಲದಿದ್ದರೂ ತ್ರಿಲೋಕದಲ್ಲಿ ಮಹಾಪರಾಕ್ರಮಿಯಾಗಿ ಮಹಾವಿಕ್ರಮಿಯಾಗಿ ಸುರ ಅಸುರರಿಗಿಂತ ಮಹಾಬಲಶಾಲಿಯಾಗಿ ಕೇವಲ ಶಿವಪಾರ್ವತಿಯ ಪುತ್ರನಿಂದ ಮರಣ ಬರುವುದೆಂದು ವರವನ್ನು ಪಡೆದು ಅಟ್ಟಹಾಸದಿಂದ ಮೆರೆಯುತ್ತಾನೆ. ತಂದೆಯಾದಂತಹ ದಕ್ಷ ಮಹಾರಾಜನು ತನ್ನ ಪತಿ ಪರಮೇಶ್ವರನಿಗೆ ಮಾಡಿದಂತಹ ಅಪಮಾನವನ್ನು ಸಹಿಸಲಾಗದೆ ದಾಕ್ಷಾಯಿಣಿಯು ತನ್ನ ದೇಹವನ್ನು ಅಗ್ನಿಗೆ ಆಹುತಿ ಮಾಡುವುದು. ಸಾಕು ಜನಕ, ಸಾಕು. ಪರಮೇಶನನ್ನು ನಿಂದಿಸುವ ನಿನ್ನ ಮಾತುಗಳಿಗೆ ಧಿಕ್ಕಾರವಿರಲಿ. ಇದೋ ನೋಡು, ಈ ಜ್ವಾಲಾಗ್ನಿಗೆ ಜಿಗಿದು ಜೀವವನ್ನು ಪರಮೇಶನಿಗೆ ಸಮರ್ಪಿಸುವೆ. ತನ್ನ ಸಖಿಯನ್ನು ಕಳೆದುಕೊಂಡ ದುಃಖದಲ್ಲಿ ಮಹಾದೇವನು ದೀರ್ಘ ತಪಸ್ಸಿನಲ್ಲಿ ಮಗ್ನನಾಗುತ್ತಾನೆ. ಮರುಜನ್ಮದಲ್ಲಿ ದಾಕ್ಷಾಯಿಣಿಯು ಸತಿಯಾಗಿ ಹುಟ್ಟಿ ದೀರ್ಘ ತಪಸ್ಸಿನಲ್ಲಿದ್ದ ಪರಮೇಶ್ವರನನ್ನು ಒಲಿಸಿ ಸತಿಯು ಪಾರ್ವತಿಯಾದಳು. ಶಿವಪಾರ್ವತಿಯ ಸಮ್ಮಿಲನದಿಂದ ವೀರ ವಿಕ್ರಮ ಶಕ್ತಿ ಪರಾಕ್ರಮಿಯಾಗಿ ಜನಿಸಿದ ಪುತ್ರನೇ ಕುಮಾರ ಷಣ್ಮುಖನು.
ಮಗುವಿನಿಂದ ನನಗೆ ಮರಣವೇ? ಸುರ ನರ ದೇವತೆಗಳನ್ನು ಸೋಲಿಸಿ ಅಧರ್ಮದ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ತಾರಕಾಸುರನನ್ನು ಕೊಲ್ಲಲು ಕುಮಾರನು ಮಹಾಶಕ್ತಿಯೊಂದಿಗೆ ಸೇರುತ್ತಾನೆ. ದುರುಳ ತಾರಕಾಸುರನನ್ನು ಸಂಹಾರ ಮಾಡಿ ಕುಮಾರನು ಕಾರ್ತಿಕೇಯನಾದನು. ಅಸುರರ ನಿದ್ದೆಗೆಡಿಸಿ ಅಟ್ಟಹಾಸ ಮೆರೆಯುತ್ತಿದ್ದ ತಾರಕಾಸುರನ ಸಂಹಾರ ಮಾಡಿದ ಗೀತೆಗೆ ನೃತ್ಯವನ್ನು ಪ್ರದರ್ಶನ ಮಾಡಿದಂತಹ ವಿದ್ಯಾರ್ಥಿಗಳ ತಂಡಕ್ಕೆ ಅಭೂತಪೂರ್ವಕವಾದಂತಹ ಧನ್ಯವಾದ.